ತಸ್ಯಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟ ಫಲಪ್ರದಂ. ಯಾವುದೀಗ ನಾನು ವಿಶ್ವೇ ದೇವ ಉಪಾಸತೆ ಇತ್ತೇನ ದೇವಾನಾಂ ತತ್ಪದ ಅಸ್ಯ ನಯಸ್ಯ ಅದು ಆಯಿತು. ನಚ ತೇಷಾಂ ಬಹವೋ ಬಹುತ್ವೇಪಿ ನಾನಾ ನಾಮರೂಪಾದಿಮತ್ವೇನ ಅದೇನ ಏಕರೂಪ ವೇದ ಪ್ರಾಮಾಣ್ಯ ವಿರೋಧ ಇತ್ಯತೋಪಿ ದೈವತೈರಿತಿ. ನಚ ತೇಷಾಂ ಬಹುತ್ವೇಪಿ ನಾನಾ ನಾಮ ರೂಪಾದಿಮತ್ವೇನ ಏಕರೂಪ ವೇದ ಪ್ರಾಮಾಣ್ಯ ವಿರೋಧ ಇತ್ಯತೋ ಅಪಿ ನ ದೈವತೈರಿತಿ. ಏನು ಹೇಳಿದ್ರಿ? ಈಗ ದೇವತೆಗಳು ಅನಿತ್ಯ, ಆದ್ದರಿಂದ ವೇದಗಳಿಗೆ ಪ್ರತಿಪಾದ್ಯವಾದ ದೇವತೆಗಳಿಲ್ಲ ಅಂದಮೇಲೆ ನಾವು ಮಾಡ್ತಕ್ಕಂಥ ಕರ್ಮಗಳಿಗೆ ಅರ್ಥ ಇಲ್ಲ. ವಿರೋಧ ಕರ್ಮಣೀತಿ ಚೇನ್ನ ಅನೇಕ ಪ್ರತಿಪತ್ತೇ ದರ್ಶನಾತ್ ಅಂತ ಸೂತ್ರ. ಅದಕ್ಕೆ ಅಲ್ಲಿ ಪ್ರಶ್ನೆ ಉತ್ತರ ಕೊಡ್ತಾ ಬಂದಾಗ ಇನ್ನೊಂದು ಪ್ರಶ್ನೆ ಬಂತು. ಇಲ್ಲ, ದೇವತೆಗಳೆಲ್ಲ ಕೂಡ ದೇವತೆಗಳ ಪದ ನಿತ್ಯ, ದೇವತೆಗಳು ಬರೋದು ಹೋಗೋದಾಗುತ್ತಾದ್ರಿಂದ ಅದಕ್ಕೆ ವ್ಯರ್ಥತ್ವ ಇಲ್ಲ ಅಂತ ಹೇಳಿದ್ರು. ವೈಯರ್ಥ್ಯ ಇಲ್ಲ. ಮತ್ತೆ ಪ್ರಶ್ನೆ ಕೇಳ್ತಾನೆ, ಆಯ್ತು ಇರಬಹುದು, ದೇವತೆಗಳು ಭಾರಿ ಇರಬಹುದು, ಆ ಪದಕ್ಕೆ ಬರಬಹುದು, ಪದ ನಿತ್ಯ ಇರಬಹುದು, ಆದರೆ ನಾನಾ ನಾಮರೂಪಾದಿಮತ್ವೇನ ಏಕರೂಪ ವೇದ ಪ್ರಾಮಾಣ್ಯ ವಿರೋಧ ಇತ್ಯತೋಪಿ. ಅವರಿಗೆ ಅನೇಕ ರೂಪಗಳು ಬೇರೆ ಇರ್ತವೆ, ಹೆಸರುಗಳು ಬೇರೆ ಇರುತ್ತೆ. ಆದ್ದರಿಂದ ಇಂದ್ರಾಯ ಸ್ವಹ ಅಂತ ಹೇಳಿದಾಗ ಇಂದ್ರಸ ಪದವಿ ಬರತಕ್ಕಂಥ ಜನ ಎಷ್ಟೇ ಇದ್ರೂ ಕೂಡ ಅವರ ಹೆಸರು ಬೇರೆ ಬೇರೆ ಇರುತ್ತೆ. ಬಲಿಚಕ್ರವರ್ತಿ ಇದ್ದಾನೆ, ರೋಚನಾಮಕ ವಾಯುದೇವರಿದ್ದಾರೆ, ಯಮದೇವರಿದ್ದಾರೆ, ಹೀಗೆಲ್ಲ ಇರ್ತಾರಲ್ಲ. ಪಕ್ಷಾರ್ಥ ಪರಮಾತ್ಮ ಯಜ್ಞನಾಮಕನಾಗಿದ್ದಾನೆ. ಇವೆಲ್ಲ ವ್ಯತ್ಯಾಸ ಬಂತಲ್ಲ, ತಕ್ಕ ರೂಪಗಳು ಬೇರೆ ಆಗುತ್ತಲ್ಲ. ಆದ್ದರಿಂದ ಬರೀ ಇಂದ್ರಾಯ ಸ್ವಾಹ ಅಂತ ಹೇಳಿದಾಗ ವೇದಗಳಿಗೆ ಯಾವ ರೂಪ ಯಾವ ನಾಮ ಅಂತ ನಮಗೆ ಸ್ಪಷ್ಟ ಗೊತ್ತಾಗೋದಿಲ್ಲ. ಆದ್ರಿಂದ ವೇದ ಪ್ರಾಮಾಣ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದ. ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ, ದೈವತೈ ರೀತಿ ದೇವತಾನಾಂ ಸಂಬಂಧಿಭಿ ದೇವತೈ ಇತ್ಯರ್ಥ. ಏಕೈವ ಮಹಾನಾತ್ಮ ದೇವತಾ ಇತಿ ಅನುಕ್ರಮಣಿಕಾದೌ ಪ್ರತಿಪಾದ್ಯೆ ದೇವತಾಪದ ಪ್ರಯೋಗಸ್ಯ ಪ್ರಸಿದ್ಧೇ. ಇಲ್ಲಿ ಅದು ಮುಖ್ಯ ಅಲ್ಲ. ಒಂದು ಪ್ರಿನ್ಸಿಪಾಲ್ ಅಂತ ಪೋಸ್ಟ್ ಇದೆ, ಅಲ್ಲಿ ಬರೋ ಹೆಸರು ಬೇರೆ ಇರಬಹುದು, ಅವನ ಆಕಾರ ಬೇರೆ ಇರಬಹುದು. ಅಷ್ಟಾದ್ರೂ ಕೂಡ ಅವನು ಯಾರೋ ಅವನು ಪ್ರಿನ್ಸಿಪಾಲ್ ಅಂತನೋ ಮಿನಿಸ್ಟರ್ ಅಂತನೋ ಹೇಗೆ ಕರೆಸ್ತಾರೋ ಹಾಗೇನೆ ಇಲ್ಲಿ ನಾನಾ ರೂಪ ನಾಮ ಭೇದ ಇದ್ರೂ ಕೂಡ ಆ ಪದವಿಯಲ್ಲಿ ವ್ಯತ್ಯಾಸ ಇಲ್ಲ. ಆದ್ರಿಂದಾಗಿನೇ ಆ ವೇದಗಳು ಇಂದ್ರಾಯ ಸ್ವಾಹ ಇತ್ಯಾದಿ ಹೇಳಿದಾಗ ಅದು ಆ ಮಾತಿಗೆ ಅರ್ಥ ಇದ್ದೇ ಇರುತ್ತೆ. ಅಗ್ನಿಮೇಣೆ ಅಂತ ಅಗ್ನಿಮೇಣೆನೆ, ಯಾರೇ ಬಂದರೂ ಕೂಡ ಅಗ್ನಿನೇ, ಆದ್ದರಿಂದ ವಿರೋಧ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟರು. ಏಕೈವ ಮಹಾನಾತ್ಮ ದೇವತಾ ಇತ್ಯನುಕ್ರಮಣಿಕಾದೌ ಪ್ರತಿಪಾದ್ಯೆ ದೇವತಾಪದ ಪ್ರಯೋಗಸ್ಯ ಪ್ರಸಿದ್ಧೇ. ಪ್ರತಿಪಾದ್ಯವಾದ ದೇವತೆ, ಆತನಲ್ಲಿ ಈ ರೀತಿಯಾದಂತಹ ಹೊಂದಾಣಿಕೆ ಇದೆ ಅಂತ ಹೇಳಿ ಆಯಿತು. ಇನ್ನು ಬಹಳ ಮುಖ್ಯವಾಗಿ ಆ ಶಬ್ದವಾಚ್ಯ ಯಾರು? ನಾರಾಯಣನೇ. ಆಗ ವಿರೋಧ ಪ್ರಶ್ನೆ ಇಲ್ಲ. ಆತನಿಗೆ ರೂಪ ನಾಮಾದಿಗಳೆಲ್ಲ ಯಾವ ಕಾಲಕ್ಕೂ ನಿತ್ಯ, ಆದ್ದರಿಂದ ವಿರೋಧ ಇಲ್ಲ. ಕರಿಬೇಕು. ಆದ್ದರಿಂದ ಯಮದೇವರು ಇದ್ರ ಪದವಿಯಲ್ಲಿ ಕೂತಾಗ ಇಂದ್ರ ಅನ್ನೋರು ಎಂದ ಅಂತಾನೆ ಹೆಸರು. ಇನ್ಚಾರ್ಜ್ ಆಗಿದ್ದವನು ಏನೇ ಆಗಿದ್ರು ಕೂಡ ಆಗಿದ್ದಾಗ ಅವ್ರಿಗೇನು ಹೆಸರು? ಅದೇ ಹೆಸರು. ಯಾವ ಪೋಸ್ಟ್ಗೆ ಇನ್ಚಾರ್ಜ್ ಅಂತ ಹೇಳಲೇಬೇಕಲ್ಲ. ಅನುಕ್ರಮಣಿಕ ಎಂಬುದು ವೇದಗಳಿಗೆ ಇದು ಕಂಟೆಂಟ್ಸ್ ಇದ್ದಾಗೆ. ಅದು ಗ್ರಂಥ ಅನುಕ್ರಮಣಿಕ ಅಂತಾನೆ ಇದೆ. ಅದರಲ್ಲಿ ಹೇಳ್ಬೇಕಾದ್ರೆ ಈ ಮಾತು ಹೇಳಿದ್ದಾರೆ, ಗೊತ್ತಾಯ್ತಾ? ಅನುಕ್ರಮಣಿಕ ಅಂತ ಹೆಸರು. ಇತಿ ಬೃಹತ್ ದೇವತಾ ಅನುಕ್ರಮಣಿಕ ಕೆಲವೆಲ್ಲ ಇದೆ. ಅನುಕ್ರಮಣಿಕ ವೇದಗಳಿಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥ. ಆದ್ರೆ ಬೃಹತ್ ದೇವತಾ ಅಂತ ಇನ್ನೊಂದು. ಎಲ್ಲಾ ಸೂಕ್ತಗಳಿಗೂ ಕ್ರಮವಾಗಿ ದೇವತೆಗಳು ಯಾರು ತರಿಸಿಕೊಡ್ತಾ ಹೋಗ್ತಾರೆ, ಪ್ರತಿ ಸೂಕ್ತಕ್ಕೂ ಕೂಡ. ಅದೇ ರೆಫರೆನ್ಸ್ಗೆ ಅದು ಇಮಿಡಿಯೇಟ್ ಆಗಿ. ಅದು ವೇದದ ಭಾಗ ಅಲ್ಲ, ವೇದ ಓದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದು ಅಷ್ಟೇ ಹೊರತು ಪುಸ್ತಕಕ್ಕೆ ಇಂಡೆಕ್ಸ್ ಎಲ್ಲ ತಯಾರು ಮಾಡಿದರೆ ಹಾಗೆ. ಅನುಕ್ರಮಣಿಕಾದವು ಪ್ರತಿಪಾದ್ಯೆ ದೇವತಾಪದ ಪ್ರಯೋಗಸ್ಯ ಪ್ರಸಿದ್ಧೇ. ಯಾ ದೇವತಾ ಇದಾನೀಂ ಇಂದ್ರ ಆಗಚ್ಚ ಇತ್ಯಾದಿಭಿ ಪ್ರತಿಪಾದ್ಯತೆ. ಇನ್ನು ಸ್ಪಷ್ಟ ಬರೀತಾರೆ, ಯಾ ದೇವತಾ ಇದಾನೀಂ ಇಂದ್ರ ಆಗಚ್ಚ ಅಂತ ಹೇಳಿದರು. ಈ ಯಾವ ದೇವತೆ ಕೂತಿದ್ರು ಕೂಡ ಏನಂತ ಅರ್ಥ ಅಲ್ಲೀಗ? ಇಂದ್ರ ಆಗಚ್ಚನೆ ಹೊರತು ಆ ರೂಪನಾಮ ಏನೇ ಅದನ್ನು ಕೇರ್ ಮಾಡಬೇಕಾಗಿಲ್ಲ. ಇತ್ಯಾದಿಭಿ ಪ್ರತಿಪಾದ್ಯತೆ ತತ್ಸಂಬಂಧಿಭಿ ತಜ್ಜಾತೀಯೈ ತತ್ಸಮಾನ ರೂಪ ಧರ್ಮ ಕರ್ಮವದ್ಭಿ ಅನೇಕೈ ಪೂರ್ವೋತ್ತರ ಕಾಲೀನೈ ದೈವತೈ ಜ್ಞೇಯ ಇತ್ಯರ್ಥ. ಆದ್ದರಿಂದ
ಆ ಪದದಲ್ಲಿರ್ತಕ್ಕಂಥ ಆಯಾ ದೇವತೆಗಳು ಏನೇ ನಾಮ ರೂಪ ಇದ್ರೂ ಕೂಡ ಪದವಿಯಿಂದನೇ ಹೇಳಬೇಕು ಹೊರತು ಬೇರೆ ಅಲ್ಲ. ಇವತ್ತು ಪೊಲೀಸ್ ಕಮಿಷನರ್ ಅಂತ ಅಥವಾ ಯೂನಿಫಾರ್ಮ್ ಇದೆ. ಈಗ ಆ ರೂಪನಾಮ ಏನೇ ಇದು ಯೂನಿಫಾರ್ಮ್ ಸೇಮ್ ಇರಬೇಕು, ಆ ಆಕಾರ ಅದೇ ಇರಬೇಕು, ಆ ಆಕಾರದಲ್ಲೇ ಬರಬೇಕು. ಗೊತ್ತಾಯ್ತಾ? ಆ ಯೂನಿಫಾರ್ಮ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಒಂದು ರೀತಿಯಾದಂತಹ ನಾಮರೂಪಗಳಲ್ಲಿ ಭೇದ ಇದ್ದರೂ ಇನ್ನೊಂದು ರೀತಿಯಲ್ಲಿ ಭೇದ ಇಲ್ಲದೇನೂ ಇರುತ್ತೆ ಎಂಬುದನ್ನು ತಿಳಿಸಿದೆ. ನಚ ಪ್ರಳಯೇ ದೇವತಾಭಾವಾತ್ ಅಪ್ರಾಮಾಣ್ಯಂ ವೇದಸ್ಯ ಇತ್ಯತೋಪಿ ದೈವತೈರಿತಿ. ಆಗ ಇನ್ನೊಂದು ಫೈನಲ್ ಪ್ರಶ್ನೆ ಬಂತು. ಹೋಗ್ಲಿ ಬಿಡಿ, ಈ ದೇವತೆಗಳು ನಾವೇನೋ ಪ್ರಶ್ನೆ ಕೇಳಿದ್ವಿ, ಅವ್ರ ಅನಿತ್ಯ, ಆದ್ರಿಂದ ಇಂದ್ರ ಆಗಚ್ಚ ಇತ್ಯಾದಿ ಪದಗಳಿಗೆ ಅರ್ಥ ಇರೋದಿಲ್ಲ ಅಂತ ಕೇಳಿದ್ರೆ, ಈ ಪದವಿ ನಿತ್ಯ, ಬಂದು ಹೋಗೋರು ಬೇರೆ ಆಗಿದ್ರು ಕೂಡ, ರೂಪನಾಮ ವ್ಯತ್ಯಾಸವಾಗಿದ್ರು ಕೂಡ ಅಲ್ಲಿ ಇಂದ್ರ ಆಗಚ್ಚ ಶಬ್ದಕ್ಕೆ ಅದೇ ಅರ್ಥ ಅಂತ ಹೇಳಿದ್ರಿ ಸರಿ. ಆದರೆ ಪ್ರಳಯ ಕಾಲದೊಳಗೆ ಇವ್ರು ಯಾರು ಇರೋದೇ ಇಲ್ವಲ್ಲ, ಆ ಪದವಿನೇ ಕಾಣಿಸೋದಿಲ್ಲ, ಹೋಗ್ಬಿಟ್ಟಿದೆ ಎಲ್ಲ ಕೂಡ. ಅವಾಗ ಏನ್ ಮಾಡ್ತೀರಿ ಅಂತ, ಅವಾಗ ಇಂದ್ರ ಆಗಚ್ಚ ಅಂತ ಹೇಳ್ಬೇಕೋ ಇಲ್ವೋ ಅಂತ ಪ್ರಶ್ನೆ. ಈಗ ಅದು ಉತ್ತರ ಕೊಡಬೇಕು. ವೇದಸ್ಯ ಇತ್ಯಥೋ ಅಪಿ ದೈವತೈ ರೀತಿ. ಈ ಪ್ರಶ್ನೆಗೂ ಆಚಾರ ಉತ್ತರ ಕೊಡ್ತಿದ್ದಾರೆ. ಯಾಕೆ ಲಕ್ಷ್ಮೀ ಮಹಾಲಕ್ಷ್ಮಿ ಹೇಳ್ತಾರೆ, ಎಲ್ಲ ವೇದಗಳನ್ನ ಹೇಳ್ತಾರೆ ಅವರು, ಎಲ್ಲಾ ಕಾಲಕ್ಕೂ ವೇದಗಳು ಉಚ್ಚಾರಣೆ ಮಾಡ್ತಾನೆ ಇರ್ತಾರೆ. ಆದ್ದರಿಂದಾಗಿನೇ ಅದು ನಿಂತಿಲ್ಲ. ನಾರಾಯಣ ಬುದ್ಧಿಗಳು ವೇದಗಳಂತಿದ್ದೇ ಇದೆಯಲ್ಲ, ಅದು ಹೋಗೋದಿಲ್ಲ. ನಿತ್ಯ ವೇದ ಸಮಸ್ತಾಶ್ಚ ಶಾಶ್ವತಃ ವಿಷ್ಣು ಬುದ್ಧಿಗಾಹ, ಬ್ರಹ್ಮಾಂಡ ಪುರಾಣ ವಾಕ್ಯ ವಿಷ್ಣು ಕೋಟ್ ಮಾಡಿದ್ದಾರೆ. ಆದ್ದರಿಂದ ಅದು ಹೇಳಿ ಒಪ್ಪಲೇಬೇಕು. ಅವ ವೇದಗಳಿವೆ ಅಂತ ಒಪ್ಪಲೇಬೇಕಾಗ. ವೇದಗಳು ಇದ್ದ ಮೇಲೆ ಅಗ್ನಿಮೀಳೆ, ಅಗ್ನಿಮೀಳೆನೆ, ಅಗ್ನಿ ಇಲ್ಲ, ಅಗ್ನಿಮೀಳೆ ಹೇಳಲೇಬೇಕು. ಮತ್ತೇನರ್ಥ ಅದಕ್ಕೆ ಹೇಳ್ತಾರೆ, ದೇವತಾನಾಂ ಇಂದ್ರಾದೀನಾಂ ಸಂಬಂಧಿವಿ ತತ್ತತ್ ಪ್ರತಿಪಾದಕೈರಪಿ ವೈದೈ ವೇದೈ ಏಕೋ ಜನಾರ್ದನೋ ಅದಾನೇತ್ಯೋ ಜ್ಞೇಯ. ಅಗ್ನಿ ಅಂದ್ರೆ ನಾರಾಯಣ ಆಗ ಅಷ್ಟೇನೆ. ಗೊತ್ತಾಯ್ತಾ? ಅಗ್ನಿ ವೀಣೆ ನಾರಾಯಣ ವೀಣೆ ಅಂತ ಅರ್ಥನೇ ಹೊರತು ಯೋಚನೆ ಮಾಡೋ ಕಾರಣ ಇಲ್ಲ. ನಿತ್ಯವಾದ ವೇದಗಳಿಗೆ ನಿತ್ಯ ಪ್ರತಿಪಾದ್ಯ ವಸ್ತು ನಾರಾಯಣ. ನಾರಾಯಣನಿಗಂತೂ ಯಾವ ರೀತಿ ನಾಮ ರೂಪ ಏನು ಕೂಡ ವ್ಯತ್ಯಾಸ ಇಲ್ಲ. ಅದರಿಂದಾಗಿನೇ ಸಮಸ್ಯೆನೇ ಇಲ್ಲ ಅಂತ ಹೇಳಿ. ಎಷ್ಟು ಇದೆಲ್ಲ ಓದ್ತಾ ಹೋದಷ್ಟು ಏನಾಗುತ್ತಾಗ ವೇದದ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ, ದೇವರ ಮಹಿಮೆ ಜಾಸ್ತಿ ಆಗುತ್ತೆ, ಉಳಿದೇವರ ಅನಿತ್ಯ ಅಂತ ಗೊತ್ತಾಗುತ್ತೆ, ಪದವಿ ನಿತ್ಯ ಅಂತ ಗೊತ್ತಾಗುತ್ತೆ, ಎಷ್ಟು ವಿಷಯಗಳಲ್ಲಿ ಸೇರುತ್ತೆ. ಅದಿಷ್ಟನ್ನ ಆಚಾರ ಒಂದೇ ಪದ ದೇವತ ಒಂದೇ ಪದದಲ್ಲಿ ಹೇಳ್ಬಿಟ್ಟಿದ್ದಾರೆ. ಏನೋ ಇರ್ತಾರ, ಬಟ್ ಅವ್ರಿಗೆ ಅಪ್ಲಿಕಬಲ್ ಇಲ್ಲ, ಅವರಿಗೆಲ್ಲ. ಈಗ ಮನೆಯಲ್ಲಿದ್ದಾಗ ಹೋಗಿ ಕೊಟ್ಟ, ಮನೆಯಲ್ಲಿ ರಿಟೈರ್ ಆಗಿದ್ದಾನೆ, ಎಲ್ಲೋ ಇದ್ದಾನೆ, ಆ ಹೆಸರು ಬಂದರೂ ತಗೊಳಾಗಿಲ್ಲ ಆತೀಗ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಇದ್ರು ಕೂಡ ಅಟೆಂಡ್ ಮಾಡಾಗಿಲ್ಲ, ಅವರಿಗೆ ಅಟೆಂಡ್ ಮಾಡಾಗಿಲ್ಲ. ರಜದ ದಿವಸ ನಾನು ಲೀವ್ ಇದ್ದಾರೆ, ಅವ್ರು ಸಂಡೇ ವರ್ಕಿಂಗ್ ಮಾಡೋದಿಲ್ಲ. ಅವತ್ತು ದಿವಸ ಇದ್ರೂ ಕೂಡ ಅಲ್ಲಿ ಅವ್ರು ಕೊಟ್ಟು ಅವತ್ತು ರಿಸೀವ್ ಮಾಡೋದಿಲ್ಲ. ಪ್ರಳಯ ಕಾಲದಲ್ಲಂತೂ ಅವ್ರು ಯಾರು ಕೂಡ ಪದವಿನೋ ಇಲ್ಲ, ಅದೂ ಇಲ್ಲ. ಅವಾಗೆಲ್ಲ ವಿಷ್ಣುವಾಚಕ, ಪ್ರತಿಯೊಂದು ಕೂಡ ವಿಷ್ಣುವನ್ನೇ ಹೇಳುತ್ತೆ. ಈ ಅರ್ಥ ಯಾರು ಒಪ್ಪಿಕೊಂಡಿಲ್ಲ, ವೇದ ಪ್ರಾಮಾಣ್ಯ ಒಪ್ಪದಾಗುತ್ತೆ. ಪ್ರಳಯ ಕಾಲದಲ್ಲಿ ವೇದ ಇದೆಯೋ ಇಲ್ಲಪ್ಪ, ಇಲ್ಲ ಅಂದ್ರೆ ನಿತ್ಯತ್ವ ಹೋಯ್ತು. ಇದೇ ಅದ್ರ ಪ್ರತಿಪಾದ್ಯ ವಸ್ತು ಇಲ್ಲ. ಅರ್ಥ ಆಯ್ತಾಗ? ಇದೇ ನಿತ್ಯತ್ವ ಒಪ್ಕೊಂಡ್ರೆ ಪ್ರತಿಪಾದ್ಯ ವಸ್ತು ಇಲ್ಲ, ಅನಿತ್ಯತ್ವ ಒಪ್ಕೊಂಡ್ರೆ ವೇದಗಳ ನಿತ್ಯತ್ವ ಹಾನಿ, ಅಪೌರುಷತ್ವ ಹೋಯ್ತು. ಏನ್ ಮಾಡಬೇಕು? ಈ ರೀತಿ ಉತ್ತರ ಯಾವ ಮತ್ತವರು ಕೊಳ್ಳಕ್ಕೆ ಬರೋದಿಲ್ಲ. ಇದರ ಎಲ್ಲ ಪ್ರಶ್ನೆಗೂ ಉತ್ತರ. ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಹೇಗೋ ಅದು ಬರೆದವರು, ಅದೇ ಸಂಶಯ ಛಿದ ಆದ್ಮೇಲೆ ಬರೆದವರು ಆಚಾರ್ಯಂತ ಎಲ್ಲಾ ಸಂಶಯ ಪರಿಹಾರ ಮಾಡುತ್ತಾರೆ. ಅಸಂಶಯ ಸಂಶಯ ಚಿತ್ ಗುರುರುಕ್ತೋ ಮನೀಷಿವಿ. ಬೇರೆ ಮಧ್ಯದಲ್ಲಿ ಪ್ರಶ್ನೆಗೆ ಅವಕಾಶ ಇಲ್ಲ. ತೀರ ಸಿಟ್ಟು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಸುಮ್ಮನೆ ಕೂತ್ಬಿಡ್ತೀವಿ, ಮಾತಾಡಿಸ್ಬೇಡ ಅಂತಾರೆ. ಆತರ ತೂಷ್ಣೀಂ ತಿಷ್ಟಾವ ಪ್ರತಿಪಾದ್ಯ ಇತ್ಯರ್ಥ. ಪ್ರಶ್ನೆ ಸರಿಯಾಗಿ ಕೇಳಿದ್ರೆ ಬೈದು ಬಿಡ್ತಾರೆ ಅಷ್ಟೇ ಹೊರತು ಉತ್ತರ ಕೊಂಡಾಗಲ್ಲ. ಶೇಷಂ ಕೋಪೇನ ಪೂರೈತ್ ಒಂದು ಮಾತು, ಉತ್ತರ ಗೊತ್ತಿಲ್ಲೋದ್ರೆ ಬೈದು ಬಿಟ್ರೆ ಸಿಟ್ಟು ಮಾಡಿಕೊಂಡ್ರೆ ಕತೆ ಮುಗೀತು ಅಂತ ಅರ್ಥ. ಆಚಾರ ಹಾಗಲ್ಲ, ಪ್ರತಿಪಾದ್ಯ ಇತ್ಯರ್ಥ. ಅದಕ್ಕೆ ಪ್ರಳಯ ಕಾಲದಲ್ಲಿ ಏಕೋ ನಾರಾಯಣ ಜನಾರ್ದನ ಅನಾದಿನಿತ್ಯೋ ಜ್ಞೇಯ ಸಹ ಪ್ರತಿಪಾದ್ಯ ಇತ್ಯರ್ಥ. ಸೃಜತೋ ಹಿತೆ ಶ್ರುತಯೋ ಅನುವರ್ತಂತೆ ನೈವಾ ಸೃಜತಃ ಕಂ ವಿಧದತೆ ಕಂ ವಾ ನಿಷೇಧಂತಿ ಶ್ರುತಿ ಮಾತ್ರ ಏವ ತೇ ಸ್ಯುಃ ಇತಿ ಲಯಸ್ಯ ತ್ವಷ್ಟಮೋ ಭಾಗಃ ಸೃಷ್ಟಿಕಾಲ ಉದಾಹೃತಃ ತತ್ರೈವ ವೇದ ಸಂಚಾರೋ ಹ್ಯನ್ಯತಾ ಸ್ತುತಿ ಮಾತ್ರಕಾಃ ಇತಿ ಶ್ರುತಿಗೀತಾ ತಾತ್ಪರ್ಯೋಕ್ತ ಶ್ರುತ್ಯಾದೇಃ ತದಾ ಭಗವನ್ ಮಾತ್ರ ವಿಷಯತ್ವೋಪತ್ತೇ ರೀತಿ ಭಾವ. ಏನೋ ಬುದ್ಧಿವಂತಿಯಿಂದ ಉತ್ತರ ಕೊಟ್ಟರೆ ಏನು ಆಧಾರ ಇದಕ್ಕೆ ಅಂದ್ರೆ ಉತ್ತರ ಕೊಟ್ಟರು. ಬರೀ ಯುಕ್ತಿಯಿಂದ ಉತ್ತರ ಕೊಟ್ಟರು ಇದಕ್ಕೆ ಸಾಕೆ ಸಾಕು. ಆದರೆ ಅದಕ್ಕೆ ಸ್ಪಷ್ಟ ಆಧಾರ ಕೂಡ ಕೊಡ್ತಾರೆ ಆಚಾರ್ಯರು, ಅದನ್ನೆಲ್ಲ ಕೋಟ್ ಮಾಡ್ತಾರೆ. ಸೃಜತೋ ಹಿತೆ ಶ್ರುತಯ ಅನುವರ್ತಂತೆ. ಸೃಷ್ಟಿ ಮಾಡ್ತಾ ಪರಮಾತ್ಮ ಹೋದಂತೆ ಶ್ರುತಿಗಳೆಲ್ಲ ಫಾಲೋ ಮಾಡ್ತಾ ಹೋಗುತ್ತೆ. ನೈವ ಅಸೃಜತಃ ಸೃಷ್ಟಿ ಮಾಡದೇ ಇದ್ದಾಗ ಇರೋದಿಲ್ಲ. ಕಂ ವಿಧದತೆ ಕಂ ವಾ ನಿಷೇಧಂತಿ. ಆಗ ಯಾರನ್ನು ಹೇಳ್ತಿರೋದು? ವಿಷ್ಣುವನ್ನೇ. ಸ್ತುತಿ ಮಾತ್ರ ಏವತೇ ಸ್ಯುಹು. ಆಗ ವಿಷ್ಣು ಸ್ತೋತ್ರ ಮಾತ್ರ.
ಪ್ರಳಯ ಕಾಲದಲ್ಲಿ ಅಗ್ನಿ ಸೂಕ್ತ ಎಲ್ಲ ಸೂಕ್ತಗಳು ಏನವು ಬರೀ ವಿಷ್ಣು ಸೂಕ್ತಗಳೇ ಆಗ ಬೇರೆ ಯಾರು ಇಲ್ಲೇ ಇಲ್ಲ. ಲಯಸ್ಯ ತ್ವಷ್ಟಮೋ ಭಾಗ ಸೃಷ್ಟಿಕಾಲ ಉದಾಹೃತ. ಪ್ರಳಯ ಕಾಲದ 1/8 ಪೋರ್ಷನ್ ಏನಂತ ಕರೀತಾರೆ? ಸೃಷ್ಟಿಕಾಲ ಅಂತ ಕರೀತಾರೆ. 1/8 ಪೋರ್ಷನ್ ಅರುಣೋದಯ ಕಾಲ ಇದ್ದಾಗೆ ಸೃಷ್ಟಿಕಾಲ ಅಂತ ಕರೀತಾರೆ. ಇವತ್ತು ಸೂರ್ಯ ಮುಳುಗೋ 6ಕ್ಕೆ ಅಂತ ತಿಳ್ಕೊಂಬೋಣ, ಸೂರ್ಯೋದಯ ಬೆಳಿಗ್ಗೆ 6ಕ್ಕೆ ಅಂತ ತಿಳ್ಕೊಂಬೋಣ. ಬಟ್ 6ಕ್ಕೆ ಅಲ್ಲ, ಅರುಣೋದಯ ಮೊದಲೇನು ಶುರುವಾಗಿರುತ್ತಾಗಲೇ 36 ನಿಮಿಷ ಮೊದಲು ಶುರುವಾಗಿಬಿಟ್ಟಿರುತ್ತೆ. ಅದೇ ರೀತಿಯೇ ಸೃಷ್ಟಿ ಪ್ರೋಸೆಸ್ ಇನ್ನೂ ಫುಲ್ ಶುರುವಾಗಿದ್ದ ಮುಂಚೆನೇ ಏನು ಶುರುವಾಗಿರುತ್ತಾಗಲೇ ಪ್ರಿಪರೇಷನ್ ಎಲ್ಲ ಶುರುವಾಗಿರುತ್ತಾಗಲೇ. ತತ್ರೈವ ವೇದ ಸಂಚಾರ. ಮಹಾಲಕ್ಷ್ಮೀ ದೇವ್ರ ಸ್ತೋತ್ರ ಮಾಡಕ್ಕೆ ಶುರು ಮಾಡ್ತಾರಾಗ್ಲೇನೆ ಪ್ರಳಯ ಕಾಲದಲ್ಲಿ. ಅವಾಗೂ ಮಾಡ್ತಿರ್ತಾರೆ, ವಿಶೇಷವಾದ ಸ್ತೋತ್ರ ಮಾಡ್ತಾರೆ. ಉಳಿದ ದೇವತೆಗಳೆಲ್ಲ ಒಂದೊಂದೇ ಎಕ್ಸಿಬಿಟ್ ಆಗಲಿ ಶುರುವಾಗ್ತಾರೆ. ತತ್ರೈವ ವೇದ ಸಂಚಾರ. ಆಗ ಅವರೆಲ್ಲ ದೇವತೆಗಳು ಅಪ್ಲಿಕಬಲ್ ಶುರುವಾಯ್ತವೆಲ್ಲ ಕೂಡ. ಅಲ್ಲಿವರೆಗೂ ಕೂಡ ಏನವು ಅನ್ಯದ ಸ್ತುತಿ ಮಾತ್ರಕ, ಬರೀ ವಿಷ್ಣು ಸ್ತೋತ್ರನೇ ಹೊರತು ಬೇರೆಯವರಿಗೆ ಅಪ್ಲಿಕಬಲ್ ಅಲ್ಲ. ಆಗ ಉಳಿದಂತೆ ವಿಷ್ಣು ಸೂಕ್ತಗಳೇ ಆ ಉಳಿದವರಿಗೂ ಅಪ್ಲಿಕಬಲ್. ಆಗ ಅಮುಖ್ಯಾರ್ಥದಲ್ಲಿ ಉಳಿದವ್ರನ್ನ ಹೇಳುತ್ತೆ. ಆದ್ರೆ ಬೇರೆ ಅಮುಖ್ಯಾರ್ಥ ಅಮುಖ್ಯ ವಸ್ತುಗಳು ಕೂಡ ಎದುರಿಗಿಲ್ಲ. ಈಗ ಅದು ಬರೀ ಮುಖ್ಯಾರ್ಥ ಒಂದೇ ಹೇಳಬೇಕು. ಮುಖ್ಯಾರ್ಥ ಯಾವುದಾಗ ಬರೀ ವಿಷ್ಣುವೇ. ಅದಕ್ಕೆ ಆರೋಗ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ತತ್ರೈವ ವೇದ ಸಂಚಾರೋ ಹ್ಯನ್ಯದಾ ಸ್ತುತಿ ಮಾತ್ರಕಾಹ ಇತಿ ಶ್ರುತಿಗೀತಾ ತಾತ್ಪರ್ಯೋಕ್ತ ಶ್ರುತ್ಯಾದೇಹೆ. ಶ್ರುತಿಗೀತಾ ಭಾಗವತದ ಸ್ಪರ್ಶದ ಕೊನೆಯ ಭಾಗ ಅದಾಗಿಲೇನೆ ಅಲ್ಲಿ ಬಂದಿದೆ. ಅದರಲ್ಲಿ ಆಚಾರ್ಯ ತಾತ್ಪರ್ಯ ಬರೆಯಬೇಕಾದ್ರೆ ಶ್ರುತಿ ಕೋಟ್ ಮಾಡಿದ್ದಾರೆ. ತದಾ ಭಗವನ್ ಮಾತ್ರ ವಿಷಯತ್ವೋಪಪತ್ತಿ ರೀತಿ ಭಾವ. ಭಾಗವತದ ದಶಮಸ್ಕಂದದ ಕೊನೆಯ ಭಾಗ ಹೇಗೆ ಪರಮಗೀತಾ ಗೋಪಿಗೀತಾ ಅಂತ ಬರುತ್ತಾ ಹಾಗೆ ಶ್ರುತಿಗೀತಾ ಅಂತ ಒಂದು ಭಾಗ ಬಂದಿದೆ. ಓದಿದ ಪಾಠ ಆಯ್ತಲ್ಲ ಆಗಲಿದ್ರ ಅದೇನು ಹೇಳ್ತಾರೆ, ಎಲ್ಲಾ ವೇದಗಳು ಕೂಡ ದೇವರನ್ನೇ ಸ್ತೋತ್ರ ಮಾಡ್ತಾ ಇವೆ. ಬೆಳಗಿನ ಜಾವದಲ್ಲಿ ಸುಪ್ರಭಾತ, ಮಹಾಲಕ್ಷ್ಮಿ ಹಾಡಿದ ಸುಪ್ರಭಾತ, ಅದು ವೈದಿಕ ಸುಪ್ರಭಾತ, ಅದರಲ್ಲಿ ಬಂದಿದೆ. ಇತಿ ಶ್ರುತಿ ಗೀತಾ ತಾತ್ಪರ್ಯೋಕ್ತ ಶ್ರುತ್ಯಾದೇಹೇ ತದಾ ಭಗವನ್ ಮಾತ್ರ ವಿಷಯತ್ವೋಪಪತ್ತೇ ರೀತಿ ಭಾವ. ಆ ಲೀವ್ ಇದ್ದಾಗ ಒಂದು ಲೆಟರ್ ಬರುತ್ತೆ. ಏನ್ ಮಾಡ್ತಾರೆ, ಕೇಸ್ ವರ್ಕ ಬಂದಿಟ್ಬಿಡ್ತಾರೆ, ಬಂದಲ್ಲಿ ಓಪನ್ ಮಾಡ್ಕೊಂಡು ಓದ್ಕೊಳ್ತಾನೆ ಅಂತ. ಗೊತ್ತಾಯ್ತಾ? ಆಗಿಲ್ಲ ಬಂದ ತಕ್ಷಣ ಏನ್ ಮಾಡ್ತಾರೆ, ಅಟೆಂಡ್ಸ್. ಆಗ ಅದು ಸುಮ್ಮನೆ ಇದ್ರು ಕೂಡ ಇದಾಗುತ್ತೆ. ಆದ್ರೆ ಇದು ಮೇನ್ ಆಫೀಸರ್ ರಿಸೀವ್ ಮಾಡಿ ಆಗಿದೆ, ಕನ್ಸರ್ನ್ ಇದಕ್ಕೆ ಹೋಗಿದೆ ಅಷ್ಟೇ. ಬರೋವರೆಗೂ ಅದು ವೇಟ್ ಮಾಡ್ತಿರುತ್ತೆ ಅಷ್ಟೇ ಹೊರತು ಅದು ವೇಸ್ಟ್ ಆಗಿಲ್ಲ. ಅದೇ ರೀತಿಯೇ ಉಳಿದವರಿಗೆ ಆಮೇಲೆ ಅಪ್ಲಿಕಬಲ್, ದೇವರಿಗೆ ಸದಾ ಅಪ್ಲಿಕಬಲ್. ಭಗವನ್ ಮಾತ್ರ ವಿಷಯತ್ವೋಪಪತ್ತೇ ರೀತಿ ಭಾವ. ನನು ಮೋಕ್ಷೇತರ ಫಲಾರ್ಥ ಬ್ರಹ್ಮ ಕರ್ಮ ವಿದ್ಯಾಫಲಾನಾಂ ವಸುತ್ವಾದೀನಾಂ ತೈರಾಪ್ತತ್ವಾತ್ ನ ತಾಸು ಅಧಿಕಾರಃ ನಾಪಿ ಮೋಕ್ಷಾರ್ಥಾಸು ತೇಷಾಂ ಸಾರ್ವಜ್ಞೇನ ಮುಕ್ತಿ ಹೇತು ವಿದ್ಯಾ ಸಾಧ್ಯ ಜ್ಞಾನಸ್ಯ ಪ್ರಾಗೇವ ಸಿದ್ಧತ್ವಾದಿತ್ಯತೋಪಿ ದೈವತೈರಪಿ ಪ್ರಾಪ್ತ ಸುಖತ್ವಾದಿ ಫಲೈರಿತಿ ದೈವತೈಃ ವಸ್ವಾದಿಭಿಃ ವಸ್ವಾದಿದೇವೈಃ ವೇದೈಃ ಕಾರ್ಸ್ನ್ಯಂ ಬಹುವಚನಾರ್ಥಃ ಮೋಕ್ಷಾರ್ಥೈಃ ಮೋಕ್ಷೇತರ ಫಲಾರ್ಥೈಃ ಕರ್ಮ ಬ್ರಹ್ಮ ವಿದ್ಯಾರೂಪೈಃ ಅಶೇಷೈಃ ವೇದೈಃ ಜ್ಞೇಯಃ ಇತ್ಯರ್ಥಃ. ಮೋಕ್ಷ ರೂಪ ಫಲಸಾಧನ ಜ್ಞಾನೇ ಅತಿಶಯ ಸತ್ವಾ. ಪ್ರಶ್ನೆ ಈಗ, ನಾನು ಮೋಕ್ಷೇತರ ಫಲ ಗೊತ್ತಾಯ್ತಾ? ಅರ್ಥ ಬ್ರಹ್ಮ ಕರ್ಮ ವಿದ್ಯಾಫಲಾನಾಂ ವಸುತ್ವಾದೀನಾಂ ತೈರಾಪ್ತತ್ವಾತ್ ನ ತಾಸು ಅಧಿಕಾರಃ. ವೇದಗಳನ್ನ ಇವತ್ತು ದೇವತೆಗಳು ಕೂಡ ಹೇಳ್ತಾರೆ ಅಂತ ಹೇಳಿದ್ರಿ, ಹಾಗೂ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರಿ. ಆದರೆ ಉಪಾಸನೆ ಮಾಡೋದಕ್ಕೆ ಏನು ಅರ್ಥ ಇದೆ? ಈಗ ಅವ್ರಿಗೆ ಪದವಿ ಬರಲಿಕ್ಕೆ ಅಂತ ಹೇಳಿದ್ರಿ. ಆಯ್ತು, ಪದವಿ ಬಂದ್ಮೇಲೆ ಯಾಕೆ ಹೇಳ್ಬೇಕು? ಆದ್ರೆ ಈಗ ಪದವಿ ಬರೋವರೆಗೂ ಸರಿ, ಪದವಿ ಬಂದ್ಮೇಲೆ ಯಾತಕ್ಕೆ ಹೇಳಬೇಕು ಅಂತ ಪ್ರಶ್ನೆ. ಈಗ ಏನ್ ಹೇಳ್ಬೇಕಾಗ? ಇಲ್ಲ ಮೋಕ್ಷ ಸಿಗಲಿ ಅಂತ ಹೇಳಬೇಕು, ಅಥವಾ ವಿಶೇಷ ಕರ್ಮ ಸಿದ್ಧಿ ಆಗಬೇಕು, ವಿದ್ಯಾ ಬರಬೇಕು, ಅದರ ಫಲ ಬರಬೇಕು ಅಂತ ಹೇಳೋದಾದ್ರೆ ಅದು ಸರಿಯಲ್ಲ. ಯಾಕೆ? ತನ್ನ ತಾಸು ಅಧಿಕಾರ. ಯಾತಕ್ಕೆ ಅಂದ್ರೆ ಆಗ್ಲೇ ಆಪ್ತತ್ವ ಬಂದಾಗಿದೆ ಅವ್ರಿಗೆ. ಈಗಾಗಲೇ ಒಂದು ಕೋರ್ಸ್ ಮುಗಿಸಿದ ಮೇಲೆ ಆ ಬುಕ್ ಏನಾಗುತ್ತೆ ಬೇಕಿಲ್ಲ, ಹಿಂದೆಲ್ಲ ನೋಡಿರ್ಬೇಕು. ಈಗಲೂ ಕೂಡ ಏನ್ ಮಾಡ್ತಾರೆ, ಒಂದೇ 2ನೇ ಕ್ಲಾಸ್ ಮುಗಿದ ತಕ್ಷಣ ಆ ಪುಸ್ತಕ ಏನ್ ಮಾಡ್ಬಿಡ್ತಾರೆ, ಸೆಕೆಂಡ್ ಹ್ಯಾಂಡ್ಗೆ ಹಾಕ್ತಾರೆ. ಯಾರು ಮುಂದೆ ಬರೋರು ಓದ್ ಕೊಟ್ಬಿಡ್ತಾರೆ. ಸಿಲೆಬಸ್ ಚೇಂಜ್ ಆಗಿದ್ರೆ ಸೆಕೆಂಡ್ ಹ್ಯಾಂಡ್, ಸಿಲೆಬಸ್ ಇನ್ನೂ ಅದೇ ಕಂಟಿನ್ಯೂ ಆದ್ರೆ ಇನ್ನೊಬ್ಬರಿಗೆ ಕೊಡ್ತಾರೆ. ಅದು ವೈಂಡ್ ಅಪ್ ಆಗಿಬಿಟ್ರೆ ಏನ್ ಮಾಡ್ತಾರೆ, ತೂಕಕ್ಕೆ ಹಾಕಿ ಮುಗಿಸ್ಬಿಡ್ತಾರೆ. ಅದು ತಾವು ಓದೋದಿಲ್ಲ. ಅದೇ ರೀತಿನೇ ಫಲ ಬಂದ ಮೇಲೆ ಆ ವಿದ್ಯಾ ಅಧ್ಯಯನ ಮಾಡಿ ಆ ಪದವಿ ಪಡೆದ ಮೇಲೆ ದೇವತೆಗಳು ಯಾಕೆ ಹೇಳಬೇಕು ವೇದಗಳನ್ನು? ಅವ್ರ ಪೈಲೆ ವೇಸ್ಟ್ ಇದ್ದ ಹಾಗೆ. ಇನ್ನ ಮೋಕ್ಷಕ್ಕೋಸ್ಕರ ಅಂತ ಹೇಳಬಾರದು ನೀವು, ಅದು ಸರಿಯಲ್ಲ. ಯಾಕೆ? ದೇವ ಪದವಿ ಬಂದವ್ರಿಗೆ ಏನು ಗ್ಯಾರಂಟಿ? ಮೋಕ್ಷ ಗ್ಯಾರಂಟಿ, ಅಶ್ಯೂರ್ಡ್. ಯಾಕೆ? ಬ್ರಹ್ಮಜ್ಞಾನ ಬಂದ್ರೆ ಮೋಕ್ಷ ಅಶ್ಯೂರ್ಡ್.
ದೇವತಾ ಪದವಿ ಬರೋಕೆ ಏನಾಗಿರ್ಬೇಕು ಅವ್ರಿಗೀಗ ಬ್ರಹ್ಮಜ್ಞಾನ ಬಂದಿರಲೇಬೇಕು, ಅಂದ್ರೆ ಮೋಕ್ಷ ಗ್ಯಾರೇನು, ಗೊತ್ತಾಯ್ತಾ? ಆದ್ದರಿಂದ ನಾಪಿ ಮೋಕ್ಷಾರ್ಥಾಸು ತೇಷಾಂ ಸಾರ್ವಜ್ಞೇನ ಮುಕ್ತಿ ಹೇತು ವಿದ್ಯಾ ಸಾಧ್ಯ ಜ್ಞಾನಸ್ಯ ಪ್ರಾಗೇವ ಸಿದ್ಧತ್ವ. ಅವ್ರಿಗೆ ಆಗಲೇ ಜ್ಞಾನ ಬಂದರೆ ಮುಕ್ತಿ ಅಶೂರ್ ಆಗಿದೆ, ಮುಕ್ತಿಗೋಸ್ಕರ ಮಾಡೋಗಿಲ್ಲ, ಪದವಿಗೋಸ್ಕರ ಮಾಡೋಗಿಲ್ಲ, ಪದವಿ ಬಂದಾಗಿದೆ. ಮುಕ್ತಿಗೋಸ್ಕರ ಮಾಡಿ ಮುಕ್ತಿ ಅಶೂರ್ ಆಗಿದೆ, ಅದು ಬಂದಿಲ್ಲ, ಅಶೂರ್ಡ್ ಅದು. ಮತ್ತೆ ಅವರೇ ಕೇಳಬೇಕಾಗಿದ್ರೆ ವೇಸ್ಟ್ ಅಂತ ಪ್ರಶ್ನೆ. ಈಗ ದೈವತೈರಪೀತಿ ಪ್ರಾಪ್ತ ವಸುತ್ವಾದಿ ಫಲೈರಪಿ ದೈವತೈ ವಸ್ವಾದಿಭಿರ್ವೇದೈ ವಸ್ವಾದಿಭಿ ದೇವೈ ವೇದೈ ಜ್ಞೇಯ ಕಾಸ್ತ್ಯಂ ಬಹುವಚನಾರ್ಥ. ಎಲ್ಲಾ ದೇವತೆಗಳು ಕೂಡ ಅದನ್ನು ಆಗಲೂ ಹೇಳಬೇಕು ವೇದಗಳನ್ನ. ಯಾತಕ್ಕೆ? ಮೋಕ್ಷ ಬಂದಾಗಿದೆಯಲ್ಲ ಅಂದ್ರೆ ಪದವಿಗೋಸ್ಕರ ಅಲ್ಲ, ಪದವಿ ಬಂತು ಒಪ್ಕೊಂಡ್ಬಿಡೋಣ, ಯಾರು ಮೋಕ್ಷ ನಿಶ್ಚಯ ಅದನ್ನು ಒಪ್ಕೊಂಬೋಣ. ಆದರೆ ಮೋಕ್ಷಾರ್ಥೈ ಮೋಕ್ಷೇತರ ಫಲಾರ್ಥೈ ಕರ್ಮ ಬ್ರಹ್ಮ ವಿದ್ಯಾರೂಪೈರಶೇಷೈ ವೇದೈ ಜ್ಞೇಯ ಇತ್ಯರ್ಥ. ಎಲ್ಲದನ್ನೂ ತಿಳ್ಕೊಳ್ಳೇಬೇಕು, ಓದಲೇಬೇಕು. ಯಾತಕ್ಕೆ? ಮೋಕ್ಷರೂಪ ಫಲಸಾಧನ ಜ್ಞಾನೇಪಿ ಅತಿಶಯ ಸತ್ವ. ಮೋಕ್ಷದಲ್ಲಿ ಏನಿದೆ ಅವರಿಗೀಗ ಆನಂದ ವೃದ್ಧಿ ಇರೋದ್ರಿಂದ ಅವರು ಮಾಡ್ಕೋಬೇಕು. ಕೆಲಸಕ್ಕೆ ಸೇರಿದೆ ಮತ್ತೆ ಓದ್ತೀನಲ್ಲ ಅಂತ ಕೇಳಿದ್ರೆ ಪ್ರಮೋಷನ್ ಓದ್ತೀನಿ ಅಂತ ಹೇಳ್ತಾರಲ್ಲಿ. ಇವತ್ತು ಇದೆಯಲ್ಲ ಅಭ್ಯಾಸ, ಅದು ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಬೇರೆ, ಅದು ಪದವಿ ಸಿಗಲಕ್ಕೋಸ್ಕರ ಇರೋದು ಬೇರೆ ಕ್ವಾಲಿಫಿಕೇಶನ್. ಪ್ರಮೋಷನ್ಗೆ ಕೆಲವರು ಕೋರ್ಸ್ ಮಾಡಿದವರು ಪ್ರಮೋಷನ್ ಕೊಡೋದಿಲ್ಲ. ಆ ಪ್ರಮೋಷನ್ ಹೇಗೋ ಇದು ಆನಂದ ಆತಿಶಯ ಆಗ್ಬೋದು ಮೋಕ್ಷದಲ್ಲಿ. ಆದ್ದರಿಂದ ಪದವಿಯನ್ನು ಹೊಂದಿದ ದೇವತೆಗಳು ಕೂಡ ಮುಂದೆ ಏನಿದೆ ವೇದಾದಿಗಳಿಂದ ದೇವರನ್ನ ಏನ್ ಮಾಡ್ತಾರೆ? ಸ್ತೋತ್ರ ಉಪಾಸನೆ ಮೊದಲಾದವನ್ನು ಮಾಡೇ ಮಾಡ್ತಾರೆ. ಅದರಿಂದಾಗಿನೇ ಯೋಚನೆ ಇಲ್ಲ. ಸರ್ವಜ್ಞರು ಅಂದ್ರೆ ಏನು ಅರ್ಥ? ಇಲ್ಲಿ ಸರ್ವಜ್ಞರು ಅಂದ್ರೆ ಏನು? ಯೋಗ್ಯತೆ BSc ಕಂಪ್ಲೀಟ್ ಆಯ್ತು. ಕಂಪ್ಲೀಟ್ ಆದ ಥರ್ಡ್ ಕ್ಲಾಸ್ ಬಂದವನು ಕಂಪ್ಲೀಟ್ ಮಾಡಿದವನು, ಫಸ್ಟ್ ರ್ಯಾಂಕ್ ಬಂದವರು ಕಂಪ್ಲೀಟ್ ಮಾಡಿದವನೇ. ಹೌದು ಹೌದು. ಆ ಸರ್ವಜ್ಞ ಅಂದ್ರೆ ತನ್ನಿದ್ರಲ್ಲಿ ಸರ್ವಜ್ಞ ಅಷ್ಟೇ. ಹೌದು ಆಯ್ತು. ಇಲ್ಲ ಅದಕ್ಕೆ ಬೇಡ, ಯಾಕೆಂದ್ರೆ ಅವನ ತಿಳಿಯೋದು ಓದೋಯ್ತು ಅವನಿಗೆ ಕೋರ್ಸ್ ಮುಗಿತೀಗ. ಈಗ ಅಕಸ್ಮಾತ್ ಕೋರ್ಸ್ ಮುಗಿದು ರಿಸಲ್ಟ್ ಬಂದಾದ್ಮೇಲೆ ಮತ್ತೆ ನೀವು ಓದು ಅಂತ ಹೇಳಾಗಿಲ್ಲ ಆತನಿಗೆ. ಥರ್ಡ್ ಕ್ಲಾಸ್ ಬಂದಿದ್ರು ಓದು ಅಂತ ಹೇಳಾಗಿಲ್ಲ, ಬೇಕಾದ್ರೆ ಓದ್ಬೋದು, ಆ ವಿಚಾರ ಬೇರೆ. ಬಟ್ ಓದಲೇಬೇಕು ಅಂತ ರಿಸ್ಟ್ರಿಕ್ಷನ್ ಇದೆಯಾ? ಇಲ್ಲ. ಅದೇ ರೀತಿಯೇ ನಿಯಮ ಇಲ್ಲ. ಆದ್ರೆ ಒಂದಿದೆ, ಏನು? ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಏನಿದೆ ಈಗ? ಆನಂದ ವೃದ್ಧಿ. ಒಂದು ಕೆಲವು ಪ್ರಮೋಷನ್, ಕೆಲವು ಡಬಲ್ ಇಂಕ್ರಿಮೆಂಟ್ ಕೊಡ್ತಾರೆ ಓದಿದ್ರು, ಕೆಲವು ಕೋರ್ಸ್ ಪಾಸ್ ಮಾಡಿದ್ರೆ. ಅದಕ್ಕೋಸ್ಕರ ಹೇಗಿದೆಯೋ ಪುನಃ ಪುನಃ ಉಪಾಸನಾದಿಗಳನ್ನ ಮಾಡೋದ್ರಿಂದ ಹಾಗಾಗುತ್ತೆ, ಅದು ಸಂಶಯನೇ ಇಲ್ಲ. ಪಾಂಡು ರಾಷ್ಟ್ರಯಾಗ ಮಾಡಿ ಆಯ್ತು. ರಾಷ್ಟ್ರಯಾಗ ಹೈಯೆಸ್ಟ್ ಯಾಗ, ಕ್ಷತ್ರಿಯರ ಪಾಲಿಗೆ ಚಕ್ರವರ್ತಿ ಅದನ್ನ ಮಾಡಿ ಇನ್ನೊಂದು ಇಲ್ಲೇ ಇಲ್ಲ. ಅಶ್ವಮೇಧ ಅದಕ್ಕಿಂತ ಕಡಿಮೆ. ಆದ್ರೆ ಯುದ್ಧ ಮುಂದೆ ಏನ್ ಮಾಡ್ತಾರೆ? ಅಶ್ವಮೇಧ ಯಾಗ ಮಾಡ್ತಾರೆ. ಗೊತ್ತಾಯ್ತಾ? ಎಂಥದ್ದು ಚಿಕ್ಕದದು. ರಾಜ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅಂದ್ರೆ ಒಂದು ಪಾಪ ಪರಿಹಾರ ಅಂತ ಮನಸ್ಸಲ್ಲಿ ಇತ್ತಲ್ಲ ಅಂತ ಧರ್ಮರಾಜ, ಅದು ಹೋಗ್ಲಿ ಅಂತ ಮಾಡಿದ್ದಷ್ಟೇ. ಮಾಡಿದ್ದಿದೆಯೋ ಇಲ್ಲ? ಈಗ ಬೇರೆ ನಿಮಿತ್ತಕ್ಕೋಸ್ಕರ ಮಾಡಕ್ಕೆ ಅವಕಾಶ ಬಂತೋ ಇಲ್ಲೋ? ಸಮಸ್ಯೆ ಇಲ್ಲ. ಅದೇ ಆಫೀಸ್ಗೆ ಹೋಗ್ತಾ ಮತ್ತೆ ಮನೆ ಬಂದ, ಸ್ವಲ್ಪ ದೂರ ಮತ್ತೆ ವಾಪಸ್ ಬಂದ ಮನೆಗೆ. ಹೋಗ್ತೀನಿ ಅಂತ ಊಟ ಗಿಟ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೊರಟ. ಮತ್ತೆ ವಾಪಸ್ ಮತ್ತೆ ಯಾಕೆ ಬಂದಿರಿ ಅಂತ ಕೇಳಿದ್ರು. ಯಾವುದೋ ಬಿಟ್ಟೋಗಿದ್ದೆ ಬಂದ ಅಂತ ಹೇಳ್ತಾರಲ್ಲ ಆಟೆ. ಮತ್ತೆ ಬರಬಾರ್ದು, ತಪ್ಪೇನಲ್ಲ. ಆದ್ರೆ ಪರ್ಪಸ್ ಇದೆ. ಏನದು? ಯಾವ್ದು ಇಂಪಾರ್ಟೆಂಟ್ ಏನ್ ಬಿಟ್ಟೋಗಿದೆ ತಗೊಂಡು ಹೋಗೋದಕ್ಕೋಸ್ಕರ ಬಂದ, ಅದು ತಪ್ಪಲ್ಲ. ಅಂದ್ರೆ ಮನೆಗೆ ಹೋಗಿದ್ದು ಹೌದು, ವಾಪಸ್ ಬಂದಿದ್ದು ಹೌದು. ಅದೊಂದು ಕಾರಣ. ಸುಮ್ಮನೆ ಬಂದೆ ಏನಂತಾರೆ? ಸುಮ್ಮನೆ ಹಾಗೆ ಬಂದೆ ಅಂದ್ರೆ ಹೋಯ್ತಾರ. ಹಾಗೆ ಈಲೆ ಊಟಕ್ಕೆ ಮತ್ತೆ ಕೊಟ್ಟ ಗಡಿಬಿಡಿ ಮಾಡ್ಬೇಕಾಗಿತ್ತು ಅಂತ ಕೇಳ್ತಾರೆ. ಅದಲ್ಲ, ಪರ್ಪಸ್ ಇಲ್ಲ. ಈಗಿದೆ, ಆ ದೋಷ ಇಲ್ಲ. ವೇದೈಹಿ ಜ್ಞೇಯ ಇತ್ಯರ್ಥ. ಮೋಕ್ಷ ರೂಪ ಫಲ ಸಾಧನ ಜ್ಞಾನೇ ಅತಿಶಯ ಸತ್ವ. ಈ ಉದಾಹರಣೆಗೆ ಅಶ್ವಮೇಧ ಯಾಗೋ ಒಬ್ರು ಯಾರೋ ಮಾಡಿದ್ರು, ಮುಗಿದೋಯ್ತು. ಇನ್ನೊಂದು ಸತ್ ಮಾಡಿದ್ರು, ಫಲ ಬಂತು. 100 ಸತ್ ಮಾಡಿದ್ರು, ಇದ್ರ ಪದವಿ ಬಂದಾಗ ಅದು ಬರ್ತಿರ್ಲಿಲ್ಲ. ಬರೀ ಅಶ್ವಮೇಧ 99 ಮಾಡಿದ್ರು ಏನ್ ಬರ್ತಿರ್ಲಿಲ್ಲ? ಆ ರೀತಿ ಯಾರಿದ್ದಾರೆ? ಪೃಥು ಚಕ್ರವರ್ತಿ ಏಕೋನ ಶತಕೃತವಾದ ಇಂದ್ರ ಪದವಿ ಬರಲಿಲ್ಲ ಅಲ್ಲ, ಬಲಿ ಚಕ್ರವರ್ತಿ ಬಂದ. ಯಾಕೆ? 100 ಮುಗಿಸ್ಬಿಟ್ಟ. ಸೊ ಒಂದು ಕಡಿಮೆ ಆಗಿದ್ದಕ್ಕೆ ಎಷ್ಟಾಯ್ತು ಈಗ? ದೇರ್ಫೋರ್ ಪುನಃ ಪುನಃ ಮಾಡೋದ್ರಿಂದ ಪ್ರಯೋಜನ ಇದೆಯೋ ಇಲ್ವೋ? ಇದ್ದೇ ಇದೆ. ಆ ದೃಷ್ಟಿಯಿಂದ ಪದವಿ ಬಂದವರು ಓದಬೇಕು, ಮೋಕ್ಷ ನಿಶ್ಚಿತವಾದವರು ಓದಬೇಕು, ವೇದಗಳನ್ನ ಉಪಾಸನೆ ಮಾಡಬೇಕು, ಯಾವ ಸಮಸ್ಯೆ ಇಲ್ಲ. ಯಾರಿಂದ? ದೈವತೈರಪಿ. ದೇವತೆಗಳಿಗೂ ಕೂಡ ಇದು ಅತ್ಯಂತ ಅಗತ್ಯ, ಬೈಂಡಿಂಗ್ ಅಂತ ಹೇಳಿ. ಹೌದು ಹೌದು ಹೌದು. ಬರೋದಿಲ್ಲ. ಅದು ಬೇರೆ. ಅದಕ್ಕೆ ವಸ್ವಾದಿ ಶಬ್ದ ಹೇಳ್ಬಿಟ್ರು. ವಸು ಪದವಿವರು ವಸು ಪದವಿ, ಇಂದ್ರ ಪದವಿ ಇಂದ್ರ ಪದವಿ, ಅಗ್ನಿ ಪದವಿ ಆ ಥರ ರೆಸ್ಪೆಕ್ಟಿವ್ ದೇವತೆಗಳು ಯಾವ್ದಕ್ಕೆ ಫಿಕ್ಸ್ ಆಗಿರ್ತವೆ. ಇವತ್ತು ಕ್ಲಿನಿಕಲ್ ಪೋಸ್ಟ್ ಇದೆ, ಎಷ್ಟು ಹೈಯೆಸ್ಟ್ ಬಂದರೂ ಒಂದು ಪ್ರೊಫೆಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅದರಲ್ಲಿ ಹೆಡ್ ಆಗ್ಬಹುದೇ ಹೊರತು ಇದಕ್ಕೆ ಈ ಫೀಲ್ಡ್ ಹೊಲಕ್ಕೆ ಬರೋದಿಲ್ಲ. ಅವ್ರನ್ನ ಕೇಳೋದು ಇಲ್ಲ.
ಹೋದ್ರೆ ಮಾಡಕ್ಕೆ ಬರೋದಿಲ್ಲ, ಅವನಿಗೆ ಪಾಠ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಆದ್ರಿಂದ ಅದೇನೇ ಮಾಡಿ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡಿದಾಗ ಎಲ್ಲಿ ಮಾಡ್ತಾರೆ, ತಮ್ಮ ಫೀಲ್ಡಲ್ಲಿ ಅಷ್ಟೇ ಹೊರತು ಬೇರೆ ಯಾವುದಕ್ಕೂ ಅಲ್ಲೇ ಅಲ್ಲ. ಅದು ಇಷ್ಟಪಡೋದೇ ಇಲ್ಲ ಅವ್ರು. ಫಸ್ಟ್ ಇಷ್ಟಪಟ್ಟರು ಸಿಗೋದಿಲ್ಲ ಅಲ್ಲ, ಯೋಗ್ಯರಿಗೆ ಏನು ಬರೋದಿಲ್ಲ, ಅದು ಆ ಇಷ್ಟನೇ ಬರೋದಿಲ್ಲ. ನಮ್ಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಹೊರತು ಆಗಬೇಕು ಅಂತ ಅನ್ಸೋದಿಲ್ಲ. ಅದು ಸ್ವರೂಪ ಒಳ್ಳೇದಿದ್ರೆ ಆಗೋದು. ಹೇಗೆ ನಾವು ಹೊಟ್ಟೆ ತುಂಬ ನಮಗೆ ಬೇಕಾಗಿಲ್ಲ, ಇನ್ನೊಬ್ರು ಹಾಕ್ಸ್ಕೊಂಡ್ಬಿಡ್ತಾರೆ, ಸಂಕಟಕ್ಕೆ ನಾವು ಹಾಕ್ಸೋಳಕ್ ಹೋಗೋದಿಲ್ಲ. ಅಂಥವ್ರು ಇದ್ರೆ ಏನು ಮಾಡಕ್ ಆಗೋದಿಲ್ಲ. ಯಾವ್ದು ಬೇಡ ನಂಗೆ ಸಾಕು ಅವ್ರಿಗೆ ಕೊಡು ಅಂತ ಹೇಗೆ ಹೇಳ್ತಾರೋ, ಆ ಹೊಟ್ಟೆ ತುಂಬಿದಾಗ ಹೇಗೆ ತೃಪ್ತಿ ಬಂದಿದೆ, ಹಾಗೆ ಏನಾಗಿದೆ ಪದವಿಯಲ್ಲಿ ತೃಪ್ತಿ ಬಂದಿದೆ. ಅದು ಅಪೇಕ್ಷೆ ಪಡೋದಿಲ್ಲ. ಅಪೇಕ್ಷೆ ಪಡೋ ಸ್ವಭಾವ ಇದ್ರೆ ಯೋಗ್ಯನ ಅಲ್ಲೇ ಅಲ್ಲ, ಅವನಿಗೆ ಯೋಗ್ಯತೆ ಇಲ್ಲ ಅಂತ. ಆದ್ರಿಂದ ಅವ್ನು ಮುಕ್ತಿ ಯೋಗ್ಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಪದವಿ ಯೋಗ್ಯನ ಅಲ್ಲಲ್ಲ, ಮುಕ್ತಿ ಯೋಗ್ಯನೇ ಅಲ್ಲ ಅವನು. ಯಾರಿಗೆ ನೀವೇ ಹೇಳಿ, ಮುಂದೆ ಬರ್ತಾನ? ನೀವೇ ಹೇಳಿ ಬರ್ತಾ. ಇವರು ಕೇಳಿದ ಪ್ರಕಾರ ಬರ್ತಾರ ಇಲ್ಲ? ಬರಲ್ಲ. ಯಾಕೆ? 100ನೇದು ಮಾಡಲೇ ಇಲ್ಲ ಆತ. 100ನೇದು ಮಾಡಲೇ ಇಲ್ಲ, ಮಾಡಬೇಡ ಅಂತ ಹೇಳೇ ಬಿಟ್ರು. ನೀನು ಎಲಿಜಿಬಲ್ ಆದ್ದರಿಂದ ಬಿಟ್ಬಿಡ, ನಾಟ್ ಎಲಿಜಿಬಲ್ ಬಿಟ್ಬಿಡು ಅಂತ ಹೇಳಿದ್ರು. ಬಲಿಚಕ್ರವರ್ತಿಗೆ ಮಾಡಿಸಿದ್ರು, ಎಲಿಜಿಬಲ್ 100 ಮಾಡಿದ ಆತ. ಆದ್ರಿಂದ ಮುಂದೆ ಭಾವಿ ಇಂದ್ರ ಆತ. ಇಲ್ಲ ಮಾಡಿದ್ದ ಅಂತ ಬೆಲ್ಲಿ ಉಲ್ಲೇಖ ಎಲ್ಲಿದೆ? ಪೃಥ್ಚಕ್ರವರ್ತಿ ಮಾಡಿದ ಅಂತ ಏನಾದ್ರು ಇದೆಯಾ? ಇಲ್ಲ. ಏಕೋನ ಶತ್ರು ಕ್ಲೋಸ್ ಆಯ್ತಾ? ಆತ ಹೊರಟ್ಬಿಟ್ಟಾಗ್ಲೇ ಇಲ್ಲೇ ಇಲ್ಲ ಆತ ಪೃಥ್ಚಕ್ರವರ್ತಿಗ. ಏನಾದ? ಬದರಿಗೆ ಹೋದ, ಅಲ್ಲಿ ಉಪಾಸನೆ ಮಾಡ್ಕೊಂಡಿದ್ದ, ಮನೆಗೆ ದೇಹ ತ್ಯಾಗ ಮಾಡಿ ಹೊರಟ್ಬಿಟ್ಟ. ಇನ್ನು ಮಾಡೋ ಚಾನ್ಸೇ ಇಲ್ಲ. ಯಾತಕ್ಕೆ? ರಿಟೈರ್ ಆದ್ಮೇಲೆ ಪ್ರಮೋಷನ್ ಕೊಡ್ತಾರ? ರಿಟೈರ್ ಆಯ್ತು ಆಮೇಲೆ ಪ್ರಮೋಷನ್ ಆಮೇಲೆ ಕ್ವಾಲಿಫಿಕೇಶನ್ ಮಾಡ್ಕೊಂಡ್ರೆ ಬೆಲೆ ಇಲ್ಲ. ಅದಕ್ಕೆ ಮಾಡ್ಕೊಳ್ಳೋದಿಲ್ಲ. ಕೆಲವು ಸುಮ್ಮನೆ ಮಾಡ್ಕೊತಾರ, ಅದು ಇದು ಅಡ್ವಾಂಟೇಜ್ ಸಿಗೋದಿಲ್ಲ ಅವ್ರಿಗೆ. ಅದರಿಂದ ಮಾಡೇ ಇಲ್ಲ, ಇಲ್ಲೇ ಇಲ್ಲ. ಆಮೇಲೆ ಅಕಸ್ಮಾತ್ ಈಗಲೂ ಇದ್ದದೆ, ಬಲಿಚಕ್ರವರ್ತಿ ಈಗಲೂ ಇದ್ದಾನೆ, ಗೊತ್ತಾಯ್ತಾ? ಬಲಿಚಕ್ರವರ್ತಿ ಈಗಲೂ ಇದ್ದಾನೆ, ಪೃಥ್ಚಕ್ರವರ್ತಿ ಇಲ್ಲ ಈಗ. ಪೃಥ್ಚಕ್ರವರ್ತಿ ಅದ್ಮೇಲೆ ಮುಂದೆ ಮಾಡಿಕೊಂಡ ಪ್ರಶ್ನೆ ಬರಲೇ ಇಲ್ಲ. ಯಾಕೆ? ಬಿಟ್ಟಾಯ್ತು ಈಗಾಗಲೇ ಅಂತ. ಬಲಿಚಕ್ರವರ್ತಿ ಬಾಡಿಯಾಗಿದ್ದಾನೆ, ಪ್ಲಸ್ ಇದ್ದಾನೆ, ಮುಂದೆ ಹತ್ತಿದ್ರೆ ಪದವಿ ಬರ್ತಾನೆ. ಅತಿಶಯ ಅಂದ್ರೆ ಹೆಚ್ಚು, ಪ್ರಮೋಷನ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ದೇರ್ ಬ್ಲಿಸ್, ಆನಂದದಲ್ಲಿ ವಿಶೇಷವಾದ ಬುದ್ಧಿ ಬರೋದ್ರಿಂದ ಅವ್ರು ಮಾಡ್ತಾರೆ. ಏನೋ ಪ್ರತಿ ಮನ್ವಂತರ ಕಂಪ್ಲೀಟ್ ಬ್ಯಾಚ್ ಚೇಂಜ್ ಆಗ್ಬಿಡುತ್ತೆ. ಈ ಪುರಂದರ ಮುಂದೆ ಚೇಂಜ್ ಆಗ್ಬಿಡುತ್ತೆ. ಎರಡಕ್ಕೆ ಅವರು ಪುರಂದರ ಎರಡಕ್ಕೆ ಇಂದ್ರಾಗಿರ್ತಾರೆ. ಅವ್ ಮುಂದಿನ ಬಂದಾರು ಬಲಿ ಬರ್ತಾರೆ ಅಷ್ಟೇ. ಈಗಲ್ಲ, ಈಗ ಅದಕ್ಕೆ ವೇಟಿಂಗ್ ಆತ. ಸುಧರ್ಬೇಕಾದ್ರೆ ಇದ್ಬಿಟ್ಟಿದ್ದಾರೆ. ವಾಯುದೇವರು ವೇಟಿಂಗ್ ಅಲ್ಲ, ಕೆಲಸ ಮಾಡ್ತಾ ಇದ್ದಾರಲ್ಲ ಅವ್ರೀಗ. ಬಲಿಚಕ್ರವರ್ತಿ ಬೇರೆ ಕೆಲಸ ಎಲ್ಲ ವೇಟಿಂಗ್ ಕೂತಿದ್ದಾರೆ ಅಷ್ಟೇ. ವಾಯುದೇವ್ರ ಹೋಗ್ಬಿಟ್ರೆ ಗೋವಿಂದ ಎಲ್ಲ ಹೋಗಿಬಿಡ್ತಾರೆ. ಅದರಿಂದ ಅವ್ರು ಈಗಿನ ರೋಡ್ ಬೇರೆ, ಆಗಿನ ರೋಡ್. ಬಲಿಚಕ್ರವರ್ತಿ ಈಗಿನ ರೋಡ್ ಇಲ್ಲ, ಪೂಜೆ ಮಾಡ್ತಾ ಕೂತಿದ್ದಾರೆ ಅಷ್ಟೇ. ಮತ್ತೆ ಬೇರೆ ಯಾವ ಇನ್ವಾಲ್ವ್ಮೆಂಟ್ ಆಗ್ತಂದಿಲ್ಲ ಈಗ, ಗೊತ್ತಾಯ್ತಾ? ಮುಂದೆ ಅಲ್ಲಿ ಬರ್ತಾನೆ ಅಷ್ಟೇ. ವಾಯುದೇವ್ರು ಹಾಗಲ್ಲ. ಈ ವಾಯುದೇವರಾಗಿ ಕೆಲಸ ಮಾಡ್ತಾರೆ, ಮುಂದೆ ಬ್ರಹ್ಮದೇವರಾಗಿ ಕೆಲಸ ಮಾಡ್ತಾರೆ, ಗೊತ್ತಾಯ್ತಾ? ಬಲಿಚಕ್ರವರ್ತಿ ಇದ್ದೇನೆ ಅಷ್ಟೇ. ನಮ್ಮಲ್ಲಿ ಆತನ ರೋಲ್ ಇಲ್ಲ, ನಮ್ಮ ಸಾಧನೆಯಲ್ಲಿ ಆತನ ರೋಲ್ ಇಲ್ಲ. ವಾಯುದೇವರದು ಪ್ರತಿ ಸ್ಟೇಜಲ್ಲೂ ಇದೆ. ಪ್ರತಿ ಸ್ಟೇಜಲ್ಲೂ ಪ್ರತಿ ಜನ್ಮದಲ್ಲೂ ಅವ್ರು ಹೆಲ್ಪ್ ಇಲ್ಲ ಹೋದ್ರಿಲ್ಲ. ಹೌದು, ನಮ್ಮ ಈ ಕಲ್ಪ ನೆಕ್ಸ್ಟ್ ಬ್ರಹ್ಮ ಬದಲು ಬರ್ತಾರೆ. ಅಲ್ಲಿವರೆಗೂ ಇದೆಲ್ಲ ಉಸಿರಾಡಿಸುವ ಕೆಲಸ ಇದೆ, ಅಷ್ಟು ದೊಡ್ಡ ಕೆಲಸ ಇದೆ. ಸಾಸ್ಯ ಕಾಸ್ನ್ಯಂ ಬಹುವಚನಾರ್ಥ ದೈವತೈರಪಿ ಜಾತಿಗೆ ಹೇಳೋದ್ರಂದ್ರೆ ಸಂಪೂರ್ಣ ಅದು ಇದು ಅಲ್ಲ, ಎಲ್ಲಾ ವೇದನೂ ಓದ್ಬೇಕು ಅವ್ರು. ಉದಾಹರಣೆಗೆ ಬಾಯಲ್ಲಿ ಹೋಗ್ಬಿಟ್ಟಿದ್ದಾರೆ, ಅಗ್ನಿ ಮೀಳೆ ಹೇಳ್ಬೇಕು, ಅದನ್ನು ಹೇಳ್ಬೇಕು ಅವ್ರು. ಅದಕ್ಕೆ ವಿಷ್ಣು ಪರವಾಗಿ ಹೇಳ್ತಾರೆ. ಮೊದಲು ಪದವಿಗೋಸ್ಕರ ಹೇಳಿದ್ರೆ ವಿಷ್ಣು ಪರವಾಗಿ ಹೇಳ್ತಾರೆ, ಆದ್ರಿಂದ ಸಮಸ್ಯೆ ಇಲ್ಲ. ಮೋಕ್ಷಾರ್ಥೈ ಮೋಕ್ಷೇತರ ಫಲಾರ್ಥೈ ತಥಾ ದೈವತೈ ತಂತ್ರಂ. ಮತ್ತೆ ಓದ್ಕೋಬೇಕು ಇನ್ನೊಂದ್ಸಲ. ಸಾಸ್ಯ ದೇವತಾ ಇತ್ಯಾದು ಸಂಪ್ರದಾನೆ ದೇವತಾ ಪದ ಪ್ರಯೋಗ ದೇವತಾ ಸಂಬಂಧೀನಿ ದೇವತೋದ್ದೇಶೇನ ಕ್ರಿಯಮಾಣಾನಿ ಯಜ್ಞಾದಿ ಕರ್ಮಾಣಿ ತೈ ದೈವತೈ ಯಜ್ಞಾದಿ ಕರ್ಮಭಿಃ ಜನಾರ್ದನಃ ಸಂಸಾರ ಮೋಚಕೋ ಜ್ಞೇಯ ಆರಾಧ್ಯ ಇತ್ಯರ್ಥಃ. ಆದ್ದರಿಂದ ಸಾ ಅಸ್ಯ ದೇವತಾ ಇತ್ಯಾದೌ ಸಂಪ್ರದಾನೆ, ಸಂಪ್ರದಾನ ಅಂದ್ರೆ ಕೊಡೋದು, ಸಂಪ್ರದಾನೆ ಚತುರ್ಥಿ ಅಂತ ಹೇಳ್ತೀವಲ್ಲ ಹಾಗೆ. ದೇವತಾ ಪದ ಪ್ರಯೋಗ ದೇವತಾ ಸಂಬಂಧೀನಿ ದೇವತೋದ್ದೇಶೇನ ಕ್ರಿಯಮಾಣಾನಿ. ದೇವತೆಗಳಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ದೇವತೆಗಳಿಂದ ಮಾಡಲ್ಪಡೋದು, ದೇವತೆಗಳಿಗೋಸ್ಕರ ಮಾಡೋದು. ಯಜ್ಞಾದಿ ಕರ್ಮಾಣಿ ತೈಹಿ ದೈವತೈಹಿ ಯಜ್ಞಾದಿ ಕರ್ಮಭಿಃ ಜನಾರ್ದನಃ ಸಂಸಾರ ಮೋಚಕೋ ಜ್ಞೇಯ ಆರಾಧ್ಯ ಇತ್ಯರ್ಥ. ಯಾವ ದೇವತೆಗಳು ಫಲೋದ್ದೇಶದಿಂದ ಮಾಡಲ್ಪಡ್ತಕ್ಕಂಥ ಕರ್ಮಾದಿಗಳಿಗೆ ವಿಷಯರಾಗಿದ್ದಾರೋ ಅಂತಹ ದೇವತೆಗಳಿಂದ ಕೂಡ ಪರಮಾತ್ಮ ಜನಾರ್ದನ ತಿಳಿಯಲ್ಪಡಲೇಬೇಕಾಗಿದ್ದಾನೆ. ಆದ್ರಿಂದ ಎಕ್ಸೆಪ್ಷನ್ ಇಲ್ಲ.
ತಥಾ ದೈವತಾನಾಂ ಮುಖ್ಯ ಸಾರ್ವಜ್ಞ ಅಭಾವೇನ ಮುಕ್ತಿ ಹೇತು ಜ್ಞಾನೇ ಅತಿಶಯ ಸತ್ವೇನ ಮೋಕ್ಷಾರ್ಥಾಸು ಜ್ಞಾನ ಮಾತ್ರ ಸಾಧ್ಯ ಮೋಕ್ಷ ಗತ ಅತಿಶಯ ಸತ್ವೇನ ಚ ಮೋಕ್ಷೇತರಾಸು ಕರ್ಮ ವಿದ್ಯಾಸು ಅಧಿಕಾರೋ ಅಸ್ತು ಇತಿ ಅಸ್ತಿ ಇತಿ ಭಾವ. ಇರ್ಲಿ, ಏನು ಸಂಬಂಧ, ಏನು ಸಮಸ್ಯೆ ಇಲ್ಲ. ತಥಾ ದೈವತಾನಾಂ ಮುಖ್ಯ ಸಾರ್ವಜ್ಞ ಅಭಾವೇನ, ಮುಖ್ಯ ಸಾರ್ವಜ್ಞ ದೇವತೆಗಳಿಗಿಲ್ಲ. ಸರ್ವಜ್ಞ ಅಂದ್ರೆ ಏನರ್ಥ? ತಮ್ಮ ಫೀಲ್ಡಲ್ಲಿ ಯಥಾಯೋಗ್ಯ ಸರ್ವಜ್ಞ ಅಂತ ಅರ್ಥನೇ ಹೊರತು ಎಲ್ಲ ಗೊತ್ತಿದೆ ಅಂತ, ಎಲ್ಲ ಗೊತ್ತಿದೆ ರಿಲೇಟಿವ್ ಸೆನ್ಸ್ನಲ್ಲಿ. ಅಬ್ದುಲ್ ಎಲ್ಲ ಅನ್ನೋ ಪದ ಇರೋದು ಯಾರಿಗೆ? ದೇವರಿಗೆ. ಆನಂತರ ತಾರತಮ್ಯ, ಮಹಾಲಕ್ಷ್ಮಿ, ರುಜುಗಳು, ಹೀಗೆಲ್ಲ ಕೂಡ ಯಾವ ಅರ್ಥ ಕರೀತಾರೋ ಇಲ್ಲ. ಏನೋ ಸೇವೇರಿದೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಹೇಳ್ತಾರೆ, ಎಲ್ಲ ಏನೆಲ್ಲ ಹೇಳ್ತಾನೆ, ಸ್ಕೋರ್ ಹೇಳ್ತಾನೆ, ಹೋಗ್ಬಿಟ್ರ ಟಿಕೆಟ್ ಸ್ಕೋರ್ ಹೇಳ್ಬೋದು ಹೊರತು ಎಲ್ಲ ಹೇಳಕ್ ಬರೋದಿಲ್ಲ. ತನ್ನ ಫೀಲ್ಡಲ್ಲಿ ಇರೋದು ಹೇಳ್ತಾರೆ ಅಷ್ಟೇ. ತನ್ನ ಲಿಮಿಟೇ ವಿತ್ ಲಿಮಿಟ್, ಯಾವಾಗಲೂ ಎಲ್ಲ ಅಂತ ಲಿಮಿಟೆಡ್ ಎಲ್ಲ ಅನ್ನೋ ಪದದಲ್ಲೇ ಲಿಮಿಟೆಡ್ ಅನ್ನೋ ಪದ ಸೇರ್ಕೊಂಡು ಹೇಳೋದು. ಅಬ್ಸಲ್ಯೂಟ್ ಅನ್ನೋ ಪದದಲ್ಲಿ ಉಪಯೋಗಿಸೋ ದೇವರಿಗೆ ಮಾತ್ರ. ಎಲ್ಲ ಗೊತ್ತು ಅಂದ್ರೆ ಪೂರ್ತಿ ಎಲ್ಲ ತಗೊಂಡ್ರೆ ದೇವರೊಬ್ಬರಿಗೆ. ಜೀವಕೋಟಿಲಿ ಎಲ್ಲ ಅಂದ್ರೆ ವಾಯುದೇವರಿಗೆ. ಗೊತ್ತಾಯ್ತಾ? ಅವ್ರು ಪೂರ್ಣ ಪ್ರಜ್ಞರು ಅಂದ್ರೆ ದೇವರಂತೆ ಪೂರ್ಣ ಪ್ರಜ್ಞರಲ್ಲ. ದೇವರು ಸರ್ವಜ್ಞ, ಆಚಾರ್ಯರು ಸರ್ವಜ್ಞಾಚಾರ, ಸರ್ವಜ್ಞ ಹೌದು. ಆದರೆ ತಾರತಮ್ಯ ಎಷ್ಟಿದೆ ಗೊತ್ತಾ? ಅನಂತ ತಾರತಮ್ಯ. ಅದಕ್ಕೆ ಕಂಪೇರ್ ಮಾಡಲಿಕ್ಕೆ ಬರೋದು, ಅಂತ ತಾರತಮ್ಯ. ಆದ್ದರಿಂದ ಎರಡು ಪದಗಳು ಒಂದೇ ಆದರೂ ಕೂಡ ವ್ಯತ್ಯಾಸ ಇದೆ. ಇನ್ನು ಉಳಿದವರು ಸರ್ವಜ್ಞರು ಅಂದ್ರೆ ಅದೇ ಅರ್ಥನೇ. ಇನ್ನೊಂದು ಅರ್ಥ ಇದೆ ಸರ್ವ ಶಬ್ದಕ್ಕೆ. ಸರ್ವ ಶರ್ವ ಶಿವ ಸ್ಥಾನು. ಸರ್ವ ಅಂದ್ರೆ ದೇವರು ಅಂತ, ದೇವರು ತಿಳಿದವರು ಅಂತ ಅಷ್ಟೇನೆ. ಸರ್ವ ಎಲ್ಲ ತಿಳಿದವರಲ್ಲ, ದೇವರು ತಿಳಿದವರು. ಅದು ಬಿಂಬರೂಪ ದರ್ಶನ ಮಾಡಿದವರು ಅಂತ. ಆಚಾರ್ಯ ನಿರ್ಣಯದಲ್ಲಿ ಬರೀಬೇಕಾದ್ರೆ ಎಲ್ಲ ದೇವತೆಗಳ ಬಗ್ಗೆ ಅವತಾರ ಮಾಡಿದವರು ಹೇಳ್ತಾರೆ, ಮುಂದೆ ಸರ್ವಜ್ಞಾನ ಆಗಿಬಿಟ್ರು ಅಂತ ಹೇಳ್ಬಿಡ್ತಾರೆ. ಆದರೆ ಬ್ರಹ್ಮದರ್ಶನ ಅಪ್ರೋಕ್ಷ ಜ್ಞಾನಿಗಳು ಮೊದಲಾಗಿದ್ರು, ಪುನಃ ಅವರಿಗೆ ಬ್ರಹ್ಮದರ್ಶನ ಆಯಿತು ಅಷ್ಟೇ ಹೊರತು ಈ ರೀತಿ ಸರ್ವಜ್ಞಾನ ಆದರೂ ಅಂತ ಅರ್ಥ ಅಲ್ಲ. ಬಿಂಬದರ್ಶನ ಅದು ಕರೆಕ್ಟ್. ದೇವತೆಗಳಿಗೆ ವಿಶೇಷ, ದೇವತೆಗಳಿಗೆ ದರ್ಶನದ ಅರ್ಜುನ ವಿಶ್ವರೂಪ ಕಣ್ಣಲ್ಲ. ಹಾಗೆ ಅರ್ಜುನ ಬಿಂಬರೂಪ ದರ್ಶನ ಆಗಿದೆಯೋ ಇಲ್ವೋ? ಇಂದ್ರ ರೂಪದಲ್ಲೇ ಆಗೋಗ್ಬಿಟ್ಟಿದೆ. ಇಲ್ಲದ್ರೆ ಇಂದ್ರ ಪದವಿ ಬರ್ತಿರ್ಲಿಲ್ಲ, ಬಂದಾಗ್ಬಿಟ್ಟಿದೆ. ವಿಶ್ವರೂಪ ನೋಡಿದಾಗ ಏನಾಯ್ತು? ಭಾರಿ ವಿಶೇಷ. ಅದು ಎಲ್ಲರಿಗೂ ಇದೆ. ಮಹಾಲಕ್ಷ್ಮಿ ಪ್ರತಿಷ್ಠಾನದಲ್ಲೂ ನೋಡಿ ಏನ್ ಮಾಡ್ತಾರೆ ಅವರು? ಬಗೆ ಬಗೆಯ ನೂತನವಾಗಿ ಕಾಣುತ್ತಾ ಅಂತ ಹೇಳಿ ಅಂಥ ವ್ಯತ್ಯಾಸ ಇದ್ದೇ ಇದೆ. ಜ್ಞಾನ ಮಾತ್ರ ಸಾಧ್ಯ ಮೋಕ್ಷಗತ ಅತಿಶಯ ಸತ್ವೇನ, ಮೋಕ್ಷದಲ್ಲಿ ಅತಿಶಯ ಇರೋದ್ರಿಂದ ಮೋಕ್ಷೇತರಾಸು ಕರ್ಮ ವಿದ್ಯಾಸು ಅಧಿಕಾರೋ ಅಸ್ತು ಇತಿ ಭಾವ. ಅದರಿಂದ ಮೋಕ್ಷೇತರ, ಮೋಕ್ಷ ಹೊರತಾದ, ಮೋಕ್ಷ ಬಿಟ್ಟಿರತಕ್ಕಂಥ ಕರ್ಮ ವಿದ್ಯಾದಿಗಳಲ್ಲೂ ಕೂಡ ಅವರಿಗೆ ಅಧಿಕಾರ ಇದೆ, ಅತಿಶಯ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ. ಕೆಲವು ಸರ್ತೆ ಏನೋ ಕ್ವಾಲಿಫಿಕೇಶನ್ ನಿಪುಣ ಮಾಡ್ಕೊಂಡಿಲ್ಲ ಅವರು, ಸ್ಟಿಲ್ ಪ್ರಮೋಷನ್ ಬರುತ್ತೆ. ಯಾಕೆ? ಬೇಸಿಸ್ ಆಫ್ ಸರ್ವಿಸ್ ಬರುತ್ತೆ. ಸೊ ಕರ್ಮ, ಸರ್ವಿಸ್ ಅಂಬೋದು ಕರ್ಮ. ಇನ್ನೊಂದು ಕೋರ್ಸ್ ಮಾಡಿದರೆ ಜ್ಞಾನ. ಸೊ ಕರ್ಮ ಹೆಚ್ಚು ಮಾಡಿಕೊಂಡಿದ್ದಕ್ಕೂ ಬೆನಿಫಿಟ್ ಇದೆ. ಗೊತ್ತಾಯ್ತಾ? ಎಷ್ಟೋ ಸರಿ ರಿಟೈರ್ ಕೆಲವು ಸರ್ವಿಸ್ ಪ್ರಕಾರ ಪೆನ್ಷನ್ ವೇರಿ ಆಗಿಬಿಡುತ್ತೆ. ಅದಕ್ಕೆ ಫುಲ್ ಸರ್ವಿಸ್ ಮಾಡಿದವ್ರು ಕೆಲವರು, ಕಡಿಮೆ ಮಾಡಿದವ್ರು ಕೆಲವರು, ಪೆನ್ಷನ್ ಒಂದೇ ಬರೋದಿಲ್ಲ. ಅದೇನು ಓದ್ಮೇಲೆ ವ್ಯತ್ಯಾಸ ಇಲ್ಲ. ಯಾವ್ದ್ರಲ್ಲಿ ವ್ಯತ್ಯಾಸ ಇದೆ? ಸರ್ವಿಸ್ ಅಂದ್ರೆ ಕರ್ಮ, ಕರ್ಮದಲ್ಲಿ ವ್ಯತ್ಯಾಸ ಇದೆ. ಸೊ ಕರ್ಮ ವಿದ್ಯೆ ಎರಡರಲ್ಲೂ ಇದ್ದು ಬಿಟ್ರೆ ಇನ್ನೂ ಜಾಸ್ತಿ ಆಯ್ತು. ಕರ್ಮ ವಿದ್ಯಾ ಪದವಿ ಮತ್ತೆ ಇನ್ನೂ ಜಾಸ್ತಿ ಆಯ್ತು. ತಾರತಮ್ಯ ಅಂದ್ರೆ ಎಲ್ಲ ಅನೇಕ ಫ್ಯಾಕ್ಟರ್ಸ್ ಅನ್ನ ಹೊಂದಿರುತ್ತೆ. ಯಾರಿಗೆ? ಹೌದು ಹೌದು, ರುದ್ರ ಒಂದೇ ಸರ್ತಿ ಇಲ್ಲ ಅವರು. ರುದ್ರದೇವ 11 ಜನ ರುದ್ರ ಇದ್ರು ಕೂಡ ಅದು ತಾರತಮ್ಯ. ಇವರು ಮೇಲೆ ಹೋಗ್ಬಿಡ್ತಾರೆ, ಅಲ್ಲಿ ಉಳಿದ 10 ಜನ ಇಲ್ಲಿ ಬರ್ತಾರೆ, ಶೇಷ ರೂಪಿ ಬರ್ತಾರೆ. ಆದ್ದರಿಂದ ಪದವಿ ಹೆಸರು ಒಂದೇ ಆದ್ರೂ ಕೂಡ ರುದ್ರ ಪಾರ್ವತಿ ಪತಿ ರುದ್ರದೇವರ ವೈಶಿಷ್ಟ್ಯ ತುಂಬಾ ಜಾಸ್ತಿ. ಆ ಪದವಿ ಬರಲಿಕ್ಕೆ ಬೇರೆ ಪದ ಮಾಡಬೇಕು ಅವರು. ಈ ಪದವಿ ಬೇರೆ, ಶೇಷ ಪದವಿ ಮತ್ತೆ ಬೇರೆ. ಈ ಏಕಾದಶಿ ರುದ್ರರಲ್ಲಿ ಈ ರುದ್ರದೇವರೊಬ್ಬ ಶೇಷ ಪದವಿ ಬರ್ತಾರೆ ಹೊರತು ಉಳಿದ 10 ಜನ ಬರೋದಿಲ್ಲ. ಗೊತ್ತಾಯ್ತಾ? ಉಳಿದವರು ಈ ರುದ್ರ ಪದವಿಗೆ ಬರೋದಿಲ್ಲ. ಫಸ್ಟ್ ಅವರು ಶೇಷ ಪದವಿ ರೂಲ್ಡ್ ಔಟ್ ಅವ್ರಿಗೆ, ಇವರಿಗೆ ಮಾತ್ರ ಅಲೋಡ್. ತಮೈವೈಕಂ ಅಂಗಾವಬದ್ಧಾಸ್ತು ಇತಿ ವಕ್ಷ್ಯಮಾಣ ದಿಶಾ ಅನ್ಯೇಷಾಂ ಜ್ಞೇಯತ್ವೇಪಿ ಏಕೋ ಜನಾರ್ದನಃ ಜ್ಞೇಯಃ ಇತಿ ಉಕ್ತಿಃ. ತಮೈವೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ವಿಮುಂಚಥ ಅಮೃತಶೇಷ ಸೇತುಃ ಇತ್ಯುಕ್ತ ದಿಶಾ ಸ್ವಸ್ವಯೋಗ್ಯ ವಿಮುಕ್ತೈ ಪ್ರಾಧಾನ್ಯೇನ ಸ ಏಕೋ ಭವಬಂಧಮೋಚಕತ್ವಾತ್ ಜ್ಞೇಯಃ ಇತಿ ಸೂಚಯಿತುಂ. ಅಲ್ಲಿಗಿರಲಿ ಅದನಾಡಿ. ಓಂ ಜನ್ಮಾದ್ಯ